ಹಲೋ ವೆಲ್ಕಮ್ ಟು ಮೈ ವೀಕೆಂಡ್ ಬ್ಲಾಗ್. ಇವತ್ತು ಶನಿವಾರ ಆದ್ದರಿಂದ ಎದ್ದದ್ದು ಆಲ್ರೆಡಿ ಲೇಟ್ ಆಯಿತು. ತಿಂಡಿ ಸಹ ಸ್ಕಿಪ್ ಮಾಡಿದೆ. ಅದಕ್ಕೆ ಊಟ ಮಾಡುವ ಅಂತ ಈಗ ಟೊಮಾಟೊ ಸಾರು ಮತ್ತೆ ಬೆಂಡಿ ಫ್ರೈ ಮಾಡುವ. ಲೆಟ್ಸ್ ಗೋ. ಶನಿವಾರ ವೆಜ್ ಊಟ. ನನಗೆ ಕುಕಿಂಗ್ ಮಾಡೋತ್ತಿಗೆ ಬ್ಯಾಕ್ ಗ್ರೌಂಡಲ್ಲಿ ಸಾಂಗ್ ಬೇಕೇ ಬೇಕು. ನಿಮ್ಗೆ ಇವತ್ತು ಎಷ್ಟು ಸಾಂಗ್ ಕೇಳಿದ್ದು ನಂಗೆ ಗೊತ್ತಿಲ್ಲ. ಕನ್ನಡದಲ್ಲಿ ಒನ್ ಆಫ್ ದಿ ಅಂಡರ್ ರೇಟೆಡ್ ಸಾಂಗ್ ಅಂದ್ರೆ ಅದಿದೆ. ಬಿರುಗಾಳಿ ಬೀಸೊಂದು ಗಾಳಿ ಈ ಬಾರಿ ನಿನ್ನೆಂದರೆ ಆ, ನಾನಿತ್ತ ದಾರಿ ನಿನ್ನಡೆ ಆಕಾಶದ ದಾರಿ ಬಿರುಗಾಳಿ ನಿನ್ನಡೆ ನಿನ್ನಡೆ. ಕೊತ್ತಂಬರಿ ಸೊಪ್ಪನ್ನ ನೀವು ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಂಡ್ರೆ ಅದನ್ನ ಒಂದು ಕವರಿಗೆ ಹಾಕಿ ಸ್ಟೆಮ್ ಅನ್ನ ಹೊರಗೆ ಇಡ್ಕೊ, ಆಯ್ತಾ? ಅಷ್ಟೊತ್ತಿಗೆ ನೀವು ಜಾಸ್ತಿ ದಿನ ಫ್ರಿಜ್ ಅಲ್ಲಿ ಇಡ್ಬೋದು. ಈ ಟೆಕ್ನಿಕ್ ನಂಗೆ ಹೇಳ್ಕೊಟ್ಟಿದ್ದು ನನ್ನ ಅಕ್ಕ. ಫೈನಲ್ ಟಚ್ ಅಲ್ಲ, ಫೈನಲ್ ಟಚ್ ಇನ್ನು ಒಗ್ಗರಣೆ ಕೊಡೋದು ಬಾಕಿ ಇತ್ತಲ್ಲ. ಆಗ ನಾನು ಎಂತ ಸಾಂಗ್ ಹೇಳ್ತಿದ್ದೆ ಅಲ್ಲ, ಅದು ಕ್ಯಾಬ್ರಿ ಅಂತ ಒಂದು ಕನ್ನಡ ವೆಬ್ ಸೀರೀಸ್ ಇದೆ. ಸೊ ನಾನು ಕನ್ನಡದಲ್ಲೂ ಫಸ್ಟ್ ಕಂಡ ವೆಬ್ ಸೀರೀಸ್ ಅಂದ್ರೆ ಅದು ಕ್ಯಾಬ್ರೆ. ಅಂಡ್ ಅದಾದ್ಮೇಲೆ ನಾನು ಬೇರೆ ಸೀರೀಸ್ ಕಾಂಬ ಶುರು ಮಾಡಿದೆ ಕನ್ನಡದಲ್ಲೂ. ಆ, ನೀವೀಗ ಏನ್ ಸಿರಿ ಅಂತ ನಿಮ್ಗೆ ಗೊತ್ತು. ಸಿರಿಗಿಂತ ಮುಂಚೆ ನಂಗೆ ಗೊತ್ತಿದ್ದು ಅರ್ಬಿನ್ ಅಂತ. ಅಂಡ್ ಈಗ್ಲೂ ಸಹ ನಾನು ಸಿರಿನ ಅರ್ಬಿನ್ ಅಂತಾನೆ ನಾನು ಆ ಕ್ಯಾರೆಕ್ಟರ್ ನಂಗೆ ನೆನ್ಪಿಟ್ಬೋದು. ಅಂಡ್ ನೀವು ಸಹ ಒಂದ್ಸತಿ ಕಾಣ್ತಾ ಅದನ್ನ. ತುಂಬಾ ಒಳ್ಳೆ ವೆಬ್ ಸೀರೀಸ್. ಸಾಂಗ್ ಅಂತೂ ಅಲ್ಟಿ. ರಸಮ್ ಆಲ್ರೆಡಿ ರೆಡಿ ಇತ್ತು, ಅನ್ನ ಸಹ ಆಲ್ರೆಡಿ ಇಟ್ಟಿದ್ದೆ ನಾನು. ಸೈಡ್ಸಿಗೆ ಎಂತಾದ್ರೂ ಬೇಕಲ್ಲ, ಅದಕ್ಕೆ ಬೆಂಡಿ ಫ್ರೈ ರೆಡಿ ಆಗ್ತದೆ. ಈಗ ಒನ್ ಆಫ್ ದಿ ಗೋ ಟು ಕಾಂಬಿನೇಷನ್ ಒಂದು ವೈಟ್ ರೈಸ್, ಟೊಮ್ಯಾಟೊ ಸಾರ್ ಮತ್ತೆ ಬೆಂಡಿ ಫ್ರೈ. ಬೆಂಡಿ ಫ್ರೈಗೆ ಆಲ್ರೆಡಿ ಮಸಾಲ ರೆಡಿ ಇದೆ. ಎಂತ ಇಲ್ಲ, ನಿಮ್ಮ ಹತ್ರ ಎಂತ ಸ್ಪೈಸಸ್ ಇತ್ತು ಅದನ್ನ ಹಾಕಿ ಆ, ಸ್ವಲ್ಪ ಲಿಂಬೆಹಣ್ಣು ಮಿಕ್ಸ್ ಮಾಡಿ ಇದಕ್ಕೆ, ಮತ್ತೆ ಬೇಸನ್ ಹಾಕಿ ಜಸ್ಟ್ ಗಿವ್ ಇಟ್ ಅ ನೈಸ್ ಮಿಕ್ಸ್. ಆಮೇಲೆ ಎಂಡಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಬಿಕಾಸ್ ನಾನು ಏರ್ ಫ್ರೈ ಮಾಡ್ತಿದ್ದೆ ಇದರಲ್ಲಿ. ಅದಕ್ಕೆ ಆ ಕೋಟಿಂಗ್ ಸ್ವಲ್ಪ ಒಳ್ಳೆ ಬರ್ತದೆ ನೀವು ಎಣ್ಣೆ ಹಾಕಿದ್ರೆ ಲಾಸ್ಟಲ್ಲಿ. ಒನ್ ಟೇಬಲ್ ಸ್ಪೂನ್ ಆಫ್ ಎಣ್ಣೆ ಅಷ್ಟೇ, ಮತ್ತೆ ಎಂತ ಇಲ್ಲ. ಸೊ ಇದನ್ನ ಏರ್ ಫ್ರೈ ಬಾಸ್ಕೆಟಿಗೆ ಹಾಕಿ ಇಷ್ಟೇ ಒಂದು 12 ಮಿನಿಟ್ಸ್ ಏರ್ ಫ್ರೈ ಮಾಡುವ ಇದನ್ನ. ಆಲ್ರೆಡಿ ಒಂದು 3 ಫಿಶ್ ಮ್ಯಾಗ್ನೆಟ್ ಇದೆ ಇದು. ಇದು ಹೋದ ವರ್ಷ ಟ್ರಿಪ್ ಆಯ್ತಾ. ಅಂಡ್ ನನ್ನ ಲಾಸ್ಟ್ ಟ್ರಿಪ್ ಇದೊಂದು 4 ಫಿಶ್ ಮ್ಯಾಗ್ನೆಟ್ ಇತ್ತು. ನಾನು ಇನ್ನೂ ಸಹ ಹಾಕ್ಲಿಲ್ಲ. ಟ್ರಿಪ್ ಮುಗಿಸಿ ಬಂದು ನಂದು ಆಲ್ಮೋಸ್ಟ್ 2 ತಿಂಗಳಾದ ಬಂತು, ಆದ್ರೆ ಅದನ್ನ ಇನ್ನೂ ಹೊರಗೆ ತರಲಿಲ್ಲ. ನನ್ನ ಹತ್ರ ಈಗ ಫಸ್ಟ್ ಫ್ರಿಜ್ ಮ್ಯಾಗ್ನೆಟ್ ಇತ್ತು. ಅಂಡ್ ನಾನು ಇದನ್ನ ತೋರ್ಸೋದಕ್ಕೆ ನಿಮ್ಗೆ ಗೊತ್ತಾಗ್ತು ಯಾವ ಕಂಟ್ರಿ ಅಂತ. ನೀವು ಗೆಸ್ ಮಾಡ್ತೀರಾ. ಸೊ ಇಟ್ಸ್ ಟೈಮ್. ಯಾವ ಕಂಟ್ರಿ ಅಂತ ಗೆಸ್ ಮಾಡಿರ್ತೀರಲ್ಲ ಫಾರ್ ಶೋರ್. ಸೊ ಹಾಕೊಳ್ಳೋಣ. ಪ್ಲೀಸ್ ಹತ್ರ ಬನ್ನಿ. ನೆಕ್ಸ್ಟ್ ಒನ್, ಇದೊಂದು ಬ್ಯೂಟಿಫುಲ್ ಸಿಟಿ. ಹೆಸರಿತ್ತು, ಈ ಹೆಸರಿಂದನೂ ನಿಮ್ಗೆ ಗೊತ್ತಾಗ್ತದೆ ಆಲ್ರೆಡಿ. ದಿಸ್ ಒನ್ ಗೋಸ್ ಹಿಯರ್. ಇದೊಂದು ಕಂಟ್ರಿ. ಇಲ್ಲಿ ಆಕ್ಚುಲಿ ನಾನು ಸ್ನೋ ಕಂಡೆ, ಚಂದ ಅನಿಸ್ತು. ಗ್ರೀನರಿ ಸಹ ಇದ್ದಿದ್ದು ಚಂದ ಇತ್ತು. ಇದು ಲಾಸ್ಟ್ ಒನ್, ರೋತನ್ಬರ್ಗ್ ಅಂತ. ಕಲರ್ಫುಲ್ ಸ್ಟ್ರೀಟ್ಸ್ ಇತ್ತು ಇಲ್ಲಿ. And
This one goes on top. And here. ಅಷ್ಟೇ. Ta-da! I'm good at this. ಸಾರು ಒಳ್ಳೆ ಆಯ್ತು. ಏರ್ ಫ್ರೈ ಮಾಡ್ತಿದ್ದೆ, ಕರೆಂಟ್ ಹೋಯ್ತು. ಅದು ಕ್ರಿಸ್ಪಿ ಆಗ್ತಿಲ್ಲ ಏನು. ಸೊ ಇನ್ ಕರೆಂಟ್ ಎಷ್ಟೊತ್ತಿಗೆ ಬರ್ತಂತ ವೇಟ್ ಮಾಡೋಕೆ ನಂಗೆ. ಸುಡ ಸುಡ ಸಾರು. ಶನಿವಾರದ ಊಟ ರೆಡಿ ಇದೆ. ತುಂಬಾ ದಿನದಿಂದ ಒಂದು ವೈರಲ್ ರೆಸಿಪಿ ಮಾಡ್ಕಂತ ಸೇವ್ ಮಾಡಿ ಇಟ್ಟಿದೆ ಆಯ್ತಾ. ಅದಕ್ಕಂತ ನಾನು ಆಲ್ರೆಡಿ ಮೊನ್ನೆ ಸಂತೆಯಿಂದ 2 ಕಾರ್ನ್ಸ್ ತಕೊಂಡ್ ಬಂದಿದ್ದೆ. 10 ಮಿನಿಟ್ಸ್ ಬಾಯ್ಲ್ ಮಾಡುವ. ಆಕ್ಚುಲಿ ಸಣ್ಣ ಸಣ್ಣ ಮಾಡಬೇಕಿತ್ತು, ಆದ್ರೆ ಇದು ಬೆಂದ ಮೇಲೆ ಸಣ್ಣ ಸಣ್ಣ ಮಾಡೋಕೆ ಈಸಿ. ಇದು ಸ್ವಲ್ಪ ತಣ್ಣಂಗಾಗಲಿ, ಅಷ್ಟರೊಳಗೆ ನಾವು ಇದಕ್ಕೆ ಮಸಾಲ ಪ್ರಿಪೇರ್ ಮಾಡುವ. ಸ್ವಲ್ಪ ಬಟರ್, ರೆಡ್ ಚಿಲ್ಲಿ ಪೌಡರ್, ಎಲ್ಲ ಸ್ಪೈಸಸ್ ಹಾಕೋದು ಅಷ್ಟೇ, ಮತ್ತೆ ಅಂತ ಇಲ್ಲ. ಉಪ್ಪು ಮೇನ್. ಈ ಥರ ಕಟ್ ಮಾಡ್ರು, ಇಟ್ ವಿಲ್ ಬಿ ಈಸಿಯರ್. ಒಂದು ಕೋಟಿಂಗ್ ಮಾಡಿ ಡೈರೆಕ್ಟಾಗಿ ಬಾಸ್ಕೆಟಲ್ಲಿ ಇಟ್ಟರೆ ಆಯ್ತು ಅಷ್ಟೇ. ಹ್ಯಾಪಿ ಕುಕಿಂಗ್.